ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 70. ಹಾಗೆ ಊಟ ಮುಗಿಸಿ ಹೊರಟ ಗಾನವಿ ಮತ್ತು ಹಾದಿ ದಾರಿಯಲ್ಲಿ ಕೆಲವು ಅಂಗಡಿಗಳು ಕಾಣಿಸಿದಾಗ ಮನೆಯವರಿಗೆ ಬೇಕಾದ ಕೆಲವು ಉಡುಗೊರೆಗಳನ್ನು ತೆಗೆದುಕೊಳ್ಳುತ್ತಾಳೆ. ಗಾನವಿಗೆ ಏನು ಬೇಕಾದರೂ ಅದನ್ನು ಕೊಡಿಸುತ್ತಾನೆ ಹಾದಿ. ಹಾಗೆ ಸಂಜೆಯವರೆಗೆ ಮನೆಯವರೆಲ್ಲರಿಗೂ ಶಾಪಿಂಗ್ ಮಾಡಿ ಮತ್ತೆ ಕೆಲವು ಸ್ಥಳಗಳನ್ನು ನೋಡಿ ರಾತ್ರಿಯ ಊಟವನ್ನು ಸಹ ಮುಗಿಸಿ ಕಾಟೇಜ್ಗೆ ಹಿಂತಿರುಗುತ್ತಾರೆ. ಅವರು ಹೋಗುವಷ್ಟರಲ್ಲಿ ರಾತ್ರಿಯಾಗಿದ್ದರಿಂದ ಒಳಗೆ ಹೋದ ತಕ್ಷಣ ತಾನು ತಂದಿದ್ದನ್ನೆಲ್ಲ ಅವರ ಬ್ಯಾಗ್ಗಳಲ್ಲಿ ಜಾಗರೂಕತೆಯಿಂದ ಜೋಡಿಸಿ ಫ್ರೆಶ್ ಆಗಿ ಬರುತ್ತಾಳೆ ಗಾನವಿ. ತಿರುಗಿ ಸುಸ್ತಾಗಿದ್ದ ಗಾನವಿಯ ಮುಖ ಶವರ್ ಕೆಳಗೆ ನಿಂತು ಅದನ್ನು ತಿರುಗಿಸಿದ ತಕ್ಷಣ ತಣ್ಣನೆಯ ನೀರು ಮುಖದ ಮೇಲೆ ಜಾರಿದಾಗ ಅವಳ ಸುಸ್ತಾದೆಲ್ಲ ಮಾಯವಾಗಿ ಮತ್ತೆ ಫ್ರೆಶ್ ಆಗುತ್ತಾಳೆ. ಹಾಗೆ ಫ್ರೆಶ್ ಆಗಿ ಬಂದ ಗಾನವಿಯನ್ನು ನೋಡಿದ ಹಾದಿ ಗಾನವಿಯ ಸಾಮಾನುಗಳನ್ನು ಜೋಡಿಸುತ್ತಿರುವಾಗ ತಾನು ಫ್ರೆಶ್ ಆಗಿ ಬಂದಿದ್ದರಿಂದ ಅರಳಿದ ದಾಸವಾಳದಂತಿದ್ದ ಗಾನವಿಯನ್ನು ನೋಡಿ ತಾನು ಬೆಳಿಗ್ಗೆ ಗಾನವಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾನೆ. ಆ ರಾತ್ರಿ ಒಂದು ಕ್ಷಣವೂ ಗಾನವಿಯನ್ನು ಬಿಡದೆ ಗಾನವಿಯನ್ನು ಸಂಸಾರ ಸಾಗರದ ಅನಂತ ಸುಖಗಳ ತೀರಕ್ಕೆ ಸೇರಿಸಿ ಬಹಳ ಹೊತ್ತಿನ ನಂತರ ಬಿಡಲಾಗದೆ ಬಿಡುತ್ತಾನೆ ಹಾದಿ. ಆ ರಾತ್ರಿ ಅವರಿಬ್ಬರಿಗೂ ಸಂಪೂರ್ಣ ಜಾಗರಣೆಯೇ ಆಗಲಾಗಿ ಮರುದಿನ ಬೆಳಿಗ್ಗೆ ಬಹಳ ತಡವಾಗಿ ನಿದ್ದೆಯಿಂದ ಹೇಳುತ್ತಾರೆ. ಹಾಗೆ 10 ದಿನಗಳು ಕೂಡ ಗಾನವಿಗೆ ಮಿತಿಯಿಲ್ಲದ ಆನಂದವನ್ನು ಹಂಚಿ ಲೆಕ್ಕವಿಲ್ಲದಷ್ಟು ಮಧುರಾನುಭೂತಿಗಳನ್ನು ಉಂಟು ಮಾಡಿ ಹಿಂತಿರುಗಿ ಹೈದರಾಬಾದ್ಗೆ ಪ್ರಯಾಣ ಬೆಳೆಸುತ್ತಾರೆ ಇಬ್ಬರು. ತಾನು ಬರುವಾಗ ಹಾದಿ ಮೇಲಿದ್ದ ಭಯವಾಗಲಿ ಅಳುಕಾಗಲಿ ಈಗ ಇಲ್ಲದಿರುವುದರಿಂದ ಫ್ಲೈಟ್ ಹತ್ತಿದ ಗಾನವಿ ಸಲಿಗೆಯಿಂದ ಹಾದಿ ಕೈಯನ್ನು ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಹಾಗೆ ಅವರಿಬ್ಬರು ಹೈದರಾಬಾದ್ನಲ್ಲಿ ಲ್ಯಾಂಡ್ ಆದಾಗ ಅಷ್ಟರಲ್ಲಾಗಲೇ ಏರ್ಪೋರ್ಟ್ನಲ್ಲಿ ಅವರಿಗಾಗಿ ಕಾರ್ನೊಂದಿಗೆ ಡ್ರೈವರ್ ಕಾಯುತ್ತಿರುತ್ತಾನೆ. ಕಾರ್ ಕೀಗಳನ್ನು ಹಾದಿಗೆ ಕೊಟ್ಟು ಡ್ರೈವರ್ ಹೊರಟು ಹೋದಾಗ ಗಾನವಿಯನ್ನು ಕರೆದುಕೊಂಡು ಮನೆಗೆ ಪ್ರಯಾಣ ಬೆಳೆಸುತ್ತಾನೆ ಹಾದಿ. ಮನೆಗೆ ಹಿಂತಿರುಗುವ ದಾರಿಯಲ್ಲಿ ಕಾರು ಹತ್ತಿದ ಗಾನವಿ ಹಾದಿ ಕೈಯನ್ನು ಹಿಡಿದುಕೊಂಡು ನಾನು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ರೀ, ಇಂತಹ ಸುಂದರವಾದ ಜೀವನ ನನಗೆ ಸಿಗುತ್ತದೆ ಎಂದು. ಇನ್ನು ನನಗೆ ಇದು ನಿಜ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ಕಣ್ಣು ಬಿಟ್ಟರೆ ಇದೆಲ್ಲ ಕನಸಾಗಿ ಹೋಗುತ್ತದೇನೋ ಎಂಬ ಭಯವಾಗುತ್ತಿದೆ ಎಂದು ಅನ್ನುತ್ತಿದ್ದಾಗ ಹಾಗೆ ಯಾಕೆ ಅಂದುಕೊಳ್ತಾ ಇದೀಯಾ ಗಾನವಿ ಅಂದಾಗ, ಏನೋ ರೀ, ನನ್ನ ಅದೃಷ್ಟ ಯಾವಾಗಲೂ ನನಗೆ ಮೋಸ ಮಾಡುತ್ತಲೇ ಇರುತ್ತದೆ. ನಿಮ್ಮೊಂದಿಗೆ ಮದುವೆಯಾದಾಗಲೂ ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ನಿಮ್ಮೊಂದಿಗೆ ಸೇರಿ ಜೀವನವನ್ನು ಸಂತೋಷವಾಗಿ ಬದುಕಬೇಕೆಂದುಕೊಂಡ ನನಗೆ ನಮ್ಮ ಚಿಕ್ಕಮ್ಮ ನಿಮಗೆ ಫೋನ್ ಮಾಡಿ ನನ್ನ ಮೇಲೆ ಇಲ್ಲಸಲ್ಲದನ್ನು ಕಲ್ಪಿಸಿ ಹೇಳಿ ನನ್ನ ಅದೃಷ್ಟವನ್ನು ಮತ್ತೊಮ್ಮೆ ಪರೀಕ್ಷಿಸಿದಳು. ಏನೋ ನಿಮಗೆ ನಿಜ ತಿಳಿದು ನನ್ನ ಬಗ್ಗೆ ನಿಮ್ಮ ನಡವಳಿಕೆ ಬದಲಾಯಿತು ಅಷ್ಟೆ. ಇಲ್ಲದಿದ್ದರೆ ನಾನು ಯಾವಾಗಲೂ ಹಾಗೆಯೇ ಇರುತ್ತಿದ್ದೇನಲ್ಲವಾ ಎಂದು ಬೇಸರದಿಂದ ಅನ್ನುತ್ತಿದ್ದಾಗ ಗಾನವಿಯ ಬಾಧೆಯನ್ನು ಅರ್ಥ ಮಾಡಿಕೊಂಡ ಹಾದಿ ಗಾನವಿಯ ಹಣೆಯ ಮೇಲೆ ಮುತ್ತಿಟ್ಟು, ಇನ್ನು ಯಾವ ಚಿಂತೆಯನ್ನು ಮಾಡಬೇಡ ಗಾನವಿ. ಇನ್ನು ನಿನ್ನ ಅದೃಷ್ಟವನ್ನು ಯಾರೂ ಹಾಳು ಮಾಡಲು ಸಾಧ್ಯವಿಲ್ಲ. ಈಗ ನಿನ್ನ ಹತ್ತಿರ ಯಾರೇ ಬರಬೇಕೆಂದರೂ ನಾನು ನಿನಗೆ ರಕ್ಷೆಯಾಗಿ ನಿಲ್ಲುತ್ತೇನೆ ಎಂದು ಅನ್ನುತ್ತಿರುವಾಗಲೇ ಇಬ್ಬರು ಮನೆಗೆ ತಲುಪುತ್ತಾರೆ. ಹಾದಿ ಕಾರು ನೋಡಿದ ತಕ್ಷಣ ವಾಚ್ಮ್ಯಾನ್ ಗೇಟ್ ಓಪನ್ ಮಾಡಿದ್ದರಿಂದ ಕಾರನ್ನು ಪೋರ್ಟಿಕೋದಲ್ಲಿ ನಿಲ್ಲಿಸಿ ಕೆಳಗೆ ಇಳಿದು ಹೊಸ್ತಿಲ ಬಳಿ ಬರುತ್ತಿದ್ದಂತೆ ಅವರನ್ನು ಅಲ್ಲೇ ನಿಲ್ಲಿಸಿ ಸೀತಮ್ಮನನ್ನು ಕರೆಯುತ್ತಾರೆ ಅರುಂಧತಿಯವರು. ಸೀತಮ್ಮ ಕೆಂಪು ನೀರಿನ ತಟ್ಟೆಯೊಂದಿಗೆ ಬಂದಾಗ ಇಬ್ಬರಿಗೂ ದೃಷ್ಟಿ ತೆಗೆಸಿ ಒಳಗೆ ಬನ್ನಿ ಎನ್ನುತ್ತಾರೆ. ಬಲಗಾಲು ಇಟ್ಟು ಇಬ್ಬರು ಒಟ್ಟಿಗೆ ಒಳಗೆ ಬಂದ ನಂತರ ಇಬ್ಬರು ಸೇರಿ ಅರುಂಧತಿ ಅವರ ಕಾಲುಗಳಿಗೆ ನಮಸ್ಕರಿಸಿದಾಗ ಅವರನ್ನು ಸಂತೋಷವಾಗಿ ಅಪ್ಪಿಕೊಂಡು ಪ್ರಯಾಣ ಹೇಗೆ ನಡೆಯಿತು ಕಂದ ಅಂದರೆ, ಚೆನ್ನಾಗಿ ನಡೆಯಿತು ಗ್ರ್ಯಾನಿ ಎನ್ನುತ್ತಾನೆ ಹಾದಿ. ಗಾನವಿಯ ಕಡೆ ನೋಡಿದ ಅರುಂಧತಿ ಅವರಿಗೆ ಗಾನವಿಯ ಕಣ್ಣುಗಳಲ್ಲಿ ಸಂತೋಷ ಕಾಣಿಸುತ್ತಿದ್ದರಿಂದ ಅವರಿಬ್ಬರು ಒಂದಾಗಿದ್ದಾರೆ ಎಂದು ಅರ್ಥವಾಗುತ್ತದೆ. ಸಂತೋಷವಾಗಿ ಗಾನವಿಯನ್ನು ಅಪ್ಪಿಕೊಂಡು, ಸಂತೋಷವಾಗಿದ್ದೀಯಾ ಗಾನವಿ ಅಂದರೆ, ಹ್ಞೂ ಎಂದು ತಲೆ ಅಲ್ಲಾಡಿಸುತ್ತಾಳೆ ಗಾನವಿ. ಆ ಮಾತಿಗೆ ಅರುಂಧತಿ ಅವರು ಆನಂದಪಟ್ಟು ಹೋಗಿ ಫ್ರೆಶ್ ಆಗಿ, ಈಗಾಗಲೇ ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದ್ದೀರಾ ಎನ್ನುತ್ತಾ ಇಬ್ಬರನ್ನು ಮೇಲಕ್ಕೆ ಕಳುಹಿಸುತ್ತಾರೆ.
ಅದರೊಂದಿಗೆ ಇಬ್ಬರು ಸೇರಿ ಮೇಲಕ್ಕೆ ಹೋದರೆ ಅರುಂಧತಿ ಅವರು ಆ ದಿನ ಗಾನವಿ ಮತ್ತು ಆದಿಗೆ ಇಷ್ಟವಾದ ಅಡುಗೆಗಳನ್ನು ಮಾಡಲು ಹೇಳುತ್ತಾರೆ. ಮೇಲಕ್ಕೆ ಹೋದ ಆದಿ ಗಾನವಿ ಒಳಗೆ ಬಂದ ತಕ್ಷಣ ಗಾನವಿಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಆದಿ ಅಪ್ಪುಗೆಯಲ್ಲಿರುವ ಗಾನವಿ ಆದಿ ಕಡೆ ಓರೆಯಾಗಿ ನೋಡುತ್ತಿದ್ದರೆ ಗಾನವಿಯ ಕೆನ್ನೆಯ ಮೇಲೆ ಹಿಂದಿನಿಂದ ಮುತ್ತಿಟ್ಟು ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವಳ ತುಟಿಗಳಿಗೆ ಮುತ್ತಿಡಲು ಹೋಗುವಾಗ ಆದಿ ಫೋನ್ ರಿಂಗ್ ಆಗುತ್ತದೆ. ರಿಂಗ್ ಆಗುತ್ತಿರುವ ಫೋನ್ ಕಡೆ ನೋಡುತ್ತಾ ಗಾನವಿಯನ್ನು ಬಿಟ್ಟ ತಕ್ಷಣ ಯಾರದು ಎಂದು ನೋಡಿದಾಗ ಅದು ದೀಪಕ್ನಿಂದ ಬಂದಿದ್ದರಿಂದ ಇವನೊಬ್ಬ ಯಾವಾಗಲೂ ಕರೆಕ್ಟ್ ಟೈಮ್ನಲ್ಲಿ ಅಡ್ಡ ಬರುತ್ತಾನೆ ಎಂದುಕೊಂಡು ಲಿಫ್ಟ್ ಮಾಡಿ ಏನೋ ಎಂದಾಗ ಒಮ್ಮೆಗೆ ಜೋರಾಗಿ ಕೇಳಿಸಿದ ಧ್ವನಿಗೆ ಕಿವಿಯ ಬಳಿಯಿಂದ ಫೋನ್ ತೆಗೆದು ನಂಬರ್ ನೋಡಿಕೊಂಡು ಇದು ಭಾವನ ಫೋನೇ ಅಲ್ವಾ, ಆದರೂ ಯಾಕಿಷ್ಟು ಫ್ರಸ್ಟ್ರೇಷನ್ನಲ್ಲಿದ್ದಾನೆ ಎಂದುಕೊಳ್ಳುತ್ತಾ ಹಲೋ ಭಾವ ಏನಾಯಿತು ಎಂದು ಕೇಳಿದರೆ ಏನಿಲ್ಲ, ಆದರೆ ಮೊದಲು ಯಾವುದಕ್ಕೆ ಫೋನ್ ಮಾಡಿದೆ ಅಂತ ಹೇಳೋ ಎಂದು ಕೇಳುತ್ತಾನೆ. ಸ್ಟೆಲ್ಲಾ ಅವರ ಕಂಪನಿ ಪ್ರಾಜೆಕ್ಟ್ ಫೈನಲ್ ಆಗಿದೆ ಭಾವ, ಒಮ್ಮೆ ನೀನು ಕ್ರಾಸ್ ಚೆಕ್ ಮಾಡಿದರೆ ಅದನ್ನು ಅವರ ಕಂಪನಿಗೆ ಮೇಲ್ ಮಾಡುತ್ತೇನೆ ಅನ್ನುತ್ತಿದ್ದಾಗ ಮನೆಗೆ ಹೀಗೆ ಬಂದನೋ ಇಲ್ಲವೋ ಅಷ್ಟರಲ್ಲಾಗಲೇ ಕೆಲಸ ಬಂತಾ ಎಂದುಕೊಳ್ಳುತ್ತಾ ಸರಿ ಬರುತ್ತಿದ್ದೇನೆ ಅಂದರೆ ಏನು ಭಾವ ಹೈದರಾಬಾದ್ಗೆ ಬಂದು ಬಿಟ್ಟೆಯಾ ಅಂದರೆ ಹಾಂ ಈಗಷ್ಟೇ ಬಂದೆ, ಆಫೀಸ್ಗೆ ಬರುತ್ತಿದ್ದೇನೆ ಫೋನ್ ಇಡು ಅಂದರೆ ಇಷ್ಟಕ್ಕೂ ನಮ್ಮ ತಂಗಿಯ ಜೊತೆ ಟ್ರಿಪ್ ಹೇಗೆ ನಡೆಯಿತು ಭಾವ ಅನ್ನುತ್ತಿದ್ದಾಗ ಇವನಿಗೆ ಯಾವುದನ್ನು ಯಾವಾಗ ಕೇಳಬೇಕೆಂದು ಗೊತ್ತಿಲ್ಲ ಅಂದುಕೊಳ್ಳುತ್ತಾ ಅರೆ ನನಗೆ ಕೋಪ ತರಿಸಬೇಡ, ಮೊದಲು ಫೋನ್ ಇಡು ಎಂದು ತಾನೇ ಫೋನ್ ಕಟ್ ಮಾಡಿದ ತಕ್ಷಣ ಈಗ ನಾನೇನು ಕೇಳಿದೆ ಎಂದು ಇಷ್ಟು ಕೋಪ ತರಿಸಿಕೊಳ್ಳುತ್ತಾ ಇದೆಯಾ, ಫೋನ್ ಇಡುತ್ತೆ ನಾನೇನು ಕೇಳಿದೆ ಎಂದು ಇಷ್ಟು ಕೋಪ ಎಂದುಕೊಳ್ಳುತ್ತಾ ಫೋನ್ ಇಡುತ್ತಾನೆ ದೀಪಕ್. ಗಾನವಿಯನ್ನು ಬಿಟ್ಟು ಈಗ ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ, ಖಾಲಿಯಾಗಿದ್ದೀಯಾ ಅಂತ ಮತ್ತೆ ಇನ್ನೇನೋ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಡ ಎಂದು ಕಟ್ಟುನಿಟ್ಟಾಗಿ ಹೇಳಿ ಈ 10 ದಿನಗಳಿಂದ ಬುಕ್ಸ್ ತೆಗೆದು ನೋಡಿಲ್ಲ ಅಲ್ವಾ, ಬೇಕಾದರೆ ಓದು ಅಷ್ಟೇ ಹೊರತು ತಲೆ ಕೆಡಿಸಿಕೊಂಡೆ ಎಂದರೆ ರಾತ್ರಿಗೆ ಪನಿಷ್ಮೆಂಟ್ ತೀವ್ರವಾಗಿರುತ್ತದೆ ಎಂದ ತಕ್ಷಣ ಗಾನವಿ ಆದಿ ಕಡೆ ನೋಡುವಷ್ಟರಲ್ಲಿ ಅರ್ಥವಾಯಿತಲ್ಲ ಅಂದರೆ ಎನ್ನುತ್ತಾಳೆ ಗಾನವಿ. ಮತ್ತೊಮ್ಮೆ ಗಾನವಿಯ ಹಣೆಯ ಮೇಲೆ ಮುತ್ತಿಟ್ಟು ಆಫೀಸ್ಗೆ ಹೋಗುತ್ತಾನೆ ಆದಿ. ಕೆಳಗೆ ಇಳಿಯುತ್ತಿರುವ ಆದಿ ಕಡೆ ನೋಡುತ್ತಾ ಏನು ಕಂದ ಎಲ್ಲಿಗೆ ಹೋಗ್ತಾ ಇದ್ದೀಯಾ, ಈಗಷ್ಟೇ ತಾನೇ ಬಂದಿದ್ದು ಅನ್ನುತ್ತಿದ್ದಾಗ ಅರ್ಜೆಂಟ್ ಕೆಲಸವಿದೆ ಗ್ರಾನಿ, ಆಫೀಸ್ಗೆ ಹೋಗಬೇಕು ಅಂದರೆ ಬೇಗ ಬಂದು ಬಿಡು ಕಂದ ಅನ್ನುತ್ತಿದ್ದಾಗ ಓಕೆ ಗ್ರಾನಿ ಎಂದು ಆಫೀಸ್ಗೆ ಹೋಗುತ್ತಾನೆ ಆದಿ. ಆಫೀಸ್ಗೆ ಹೋದ ಆದಿ ದೀಪಕ್ ಕೊಟ್ಟ ಪ್ರಾಜೆಕ್ಟ್ ಫೈಲನ್ನು ಚೆಕ್ ಮಾಡಿ ಕೆಲವು ಕರೆಕ್ಷನ್ ಮಾಡಿ ಈಗ ಇದನ್ನು ಅವರಿಗೆ ಮೇಲ್ ಮಾಡಿ ಎಂದು ಹೇಳಿ ಸ್ವಲ್ಪ ಹೊತ್ತಿನ ಮುಂಚೆ ಕಾರಿನಲ್ಲಿ ಗಾನವಿ ಹೇಳಿದ ವಿಷಯದ ಬಗ್ಗೆ ಯೋಚಿಸುತ್ತಿರುತ್ತಾನೆ. ಯೋಚನೆಯಲ್ಲಿರುವ ಆದಿಯನ್ನು ನೋಡುತ್ತಾ ಏನಾಯಿತು ಭಾವ, ಏನು ಯೋಚಿಸ್ತಾ ಇದ್ದೀಯಾ ಅಂದರೆ ಗಾನವಿಯ ಚಿಕ್ಕಮ್ಮ ಚಿಕ್ಕಪ್ಪನ ಬಗ್ಗೆ ಹೇಳಿ ಗಾನವಿಯ ಆಸ್ತಿಯನ್ನೆಲ್ಲ ಅನುಭವಿಸುತ್ತಾ ಅವಳನ್ನು ಕೆಲಸದಾಕೆಯಂತೆ ನೋಡಿಕೊಂಡರೋ ಅವರಿಗೆ ಬುದ್ಧಿ ಕಲಿಸಬೇಕು ಎನ್ನುತ್ತಾ ಅದೇ ಊರಿನಲ್ಲಿರುವ ಚಾರಿ ಅವರಿಗೆ ಫೋನ್ ಮಾಡಿ ಏನೋ ಹೇಳುತ್ತಾನೆ. ಸರಿ ಚಿಕ್ಕ ಯಜಮಾನ್ರೆ ಎಂದು ಕಾಲ್ ಕಟ್ ಮಾಡ್ತಾರೆ ಚಾರಿ ಅವರು. ಆ ದಿನ ವೇದ ಮನೆಯ ಮುಂದೆ ಕುಳಿತುಕೊಂಡು ಗೇಣಿಯ ಹಣಕ್ಕಾಗಿ ಎದುರು ನೋಡುತ್ತಿರುತ್ತಾಳೆ. ಆದರೆ ಯಾರೂ ಬಾರದೇ ಇರುವಾಗ ಇದೇನು ಪ್ರತಿ ಬಾರಿ ಈ ಸಮಯಕ್ಕೆ ಗೇಣಿ ಹಣ ತಂದುಕೊಡುತ್ತಾರಲ್ಲವಾ ಎಂದು ಯೋಚಿಸುತ್ತಾ ಅವರಿಗೆ ಫೋನ್ ಮಾಡಿ ಹಣವನ್ನು ಏಕೆ ತಂದುಕೊಳ್ಳಲಿಲ್ಲ ಎಂದು ದಬಾಯಿಸಿ ಕೇಳುತ್ತಿದ್ದಾಗ ಈ ಬಾರಿಯಿಂದ ಗೇಣಿ ಹಣವನ್ನು ಅವರಿಗೆ ಕೊಡಬೇಕೆಂದು ಚಾರಿ ಅವರು ಹೇಳಿದರು ಅಂದರೆ ಹೇಳಲು ಅವರ್ಯಾರು, ಕೊಡಲು ನೀವ್ಯಾರು, ಅದು ನಮ್ಮ ಜಮೀನು, ಅದರ ಗೇಣಿ ಹಣವನ್ನು ನಮಗೆ ಕೊಡಬೇಕು ಅನ್ನುತ್ತಿದ್ದಾಗ ಅದು ನಿಮ್ಮ ಜಮೀನು ಅಲ್ಲ, ನಮ್ಮ ರಾಜೇಶನ ಜಮೀನು ಅಂದರೆ ಗಾನವಿ ಅಮ್ಮನವರದ್ದು. ಇಷ್ಟು ದಿನ ನೀವು ಅದರ ಮೇಲೆ ಬರುವ ಹಣವನ್ನೆಲ್ಲ ಸುಮ್ಮನೆ ಕಿತ್ತುಕೊಂಡಿದ್ದೀರಿ. ಈಗ ಗಾನವಿ ಅಮ್ಮನವರ ಗಂಡನಾದ ಆದಿ ಯಜಮಾನರು ಆ ಹಣವನ್ನು ಚಾರಿ ಅವರಿಗೆ ಕೊಡಲು ಹೇಳಿದ್ದಾರಂತೆ, ಅದಕ್ಕಾಗಿಯೇ ಅವರಿಗೆ ಕೊಟ್ಟೆವು. ನೀವು ಏನಾದರೂ ಕೇಳಬೇಕೆಂದರೆ ಅವರನ್ನು ಹೋಗಿ ಕೇಳಿ ಅಷ್ಟೇ ಹೊರತು ನಮ್ಮನ್ನಲ್ಲ ಎಂದು ಖಾರವಾಗಿ ಹೇಳಿದ ತಕ್ಷಣ ಏನು ಗಾನವಿಯ ಗಂಡ ಆ ಹಣವನ್ನು ಅವರಿಗೆ ಕೊಡಲು ಹೇಳಿದನಾ ಎನ್ನುತ್ತಾ ಕಂಗಾಲಾಗುತ್ತಾಳೆ ವೇದ.
ಇಷ್ಟು ದಿನ ಶ್ರೀನು ಯಾವ ಕೆಲಸ ಮಾಡದಿದ್ದರೂ ಆ ಹಣದಿಂದಲೇ ತನ್ನ ಕುಟುಂಬವನ್ನು ಸಾಗಿಸುತ್ತಿದ್ದಾಳೆ. ಈಗ ಇದ್ದಕ್ಕಿದ್ದಂತೆ ಅದು ಬರುವುದು ನಿಂತು ಹೋದರೆ ಕನಿಷ್ಠ ಊಟ ಮಾಡಲು ಕೂಡ ಅವರಿಗೆ ಅವಕಾಶವಿರುವುದಿಲ್ಲ. ಅದಕ್ಕಾಗಿಯೇ ಇನ್ನು ಏನು ಮಾಡಬೇಕೆಂದು ತೋಚದೆ ಚಾರಿ ಅವರ ಹತ್ತಿರ ಹೋಗಿ, ಈ ವಿಷಯಗಳನ್ನು ಕೇಳಿದರೆ ನೀವು ಏನಾದರೂ ಮಾತನಾಡಬೇಕೆಂದರೆ ನಮ್ಮ ಯಜಮಾನರ ಜೊತೆಗೆ ಮಾತನಾಡಿ, ಅಂದರೆ ಸರಿ, ಒಮ್ಮೆ ಫೋನ್ ಮಾಡುತ್ತೀರಾ ಎಂದು ವಿನಯದಿಂದ ಕೇಳಿದರೆ ಸರಿ ಎಂದು ಫೋನ್ ಮಾಡಿಕೊಡುತ್ತಾರೆ ಅವರು. ಹೇಳಿ ಚಾರಿ ಅವರೇ ಎಂದು ಲಿಫ್ಟ್ ಮಾಡಿದ ಆದಿ, ಅಂದರೆ ನಿಮ್ಮೊಂದಿಗೆ ಗಾನವಿ ಚಿಕ್ಕಮ್ಮ ಮಾತನಾಡುತ್ತಾಳಂತೆ ಎಂದ ತಕ್ಷಣ ಸರಿ ಕೊಡಿ ಎನ್ನುತ್ತಾನೆ. ಹಲೋ ಯಜಮಾನರೇ, ನಾನು ವೇದ, ಗಾನವಿ ಚಿಕ್ಕಮ್ಮ ಮಾತನಾಡುತ್ತಿದ್ದೇನೆ ಎಂದ ತಕ್ಷಣ ಹಾಂ ಹೇಳು ಅನ್ನುತ್ತಾನೆ ಆದಿ. ಕನಿಷ್ಠ ಹಿರಿಯರು ಎಂಬ ಮರ್ಯಾದೆಯನ್ನು ಕೊಡದೆ ಏಕವಚನದಲ್ಲಿ ಮಾತನಾಡಿದ್ದರಿಂದ ಒಂದೆಡೆ ಕೋಪ ಉಕ್ಕಿ ಬರುತ್ತಿದ್ದರೂ ಏನೂ ಮಾಡಲಾಗದೆ, ಹಲೋ ಯಜಮಾನರೇ, ಈ ಬಾರಿ ನಮ್ಮ ಜಮೀನಿನ ಗೇಣಿ ಹಣವನ್ನು ನಿಮಗೆ ಕೊಡಲು ಹೇಳಿದ್ದೀರಂತೆ ಎಂದು ಕೇಳುತ್ತಿದ್ದಾಗ, ಹಾಂ ಹೌದು, ಅದು ಗಾನವಿ ಜಮೀನಿನ ಹಣವೇ. ಗಾನವಿ ನನ್ನ ಹೆಂಡತಿಯಾದಾಗ ನಾನೇ ತಾನೇ ತೆಗೆದುಕೊಳ್ಳಬೇಕು. ಅದಕ್ಕಾಗಿಯೇ ಈ ಬಾರಿಯಿಂದ ಆ ಹಣ ನಿಮ್ಮ ಕೈಗೆ ಬರುವುದಿಲ್ಲ ಅಂದಾಗ, ಅದೇನು ಹಾಗೆ ಅನ್ನುತ್ತಿದ್ದೀರಿ? ಇಷ್ಟು ದಿನ ನಾವು ಅದರ ಮೇಲೆಯೇ ತಾನೇ ಬದುಕಿದ್ದು. ಈಗ ನೀವು ಇದ್ದಕ್ಕಿದ್ದಂತೆ ಆ ಹಣ ನಮಗೆ ಬೇಕು ಅಂದರೆ ನಾವು ಏನಾಗಬೇಕು ಎಂದು ಧೈರ್ಯದಿಂದ ಮಾತನಾಡುತ್ತಾಳೆ ವೇದ. ನಿನ್ನ ಗಂಡ ಚೆನ್ನಾಗಿಯೇ ಇದ್ದಾನಲ್ಲ, ನಿನ್ನ ಕೈಕಾಲುಗಳು ಕೂಡ ಕೆಲಸ ಮಾಡುತ್ತಿವೆಯಲ್ಲ, ಇಬ್ಬರು ದುಡಿದು ಬದುಕಿ. ಅದನ್ನು ಬಿಟ್ಟು ಎದುರಿನವರ ದುಡ್ಡಿನ ಮೇಲೆ ಆಸೆ ಪಟ್ಟರೆ ಅದು ನಿಮಗೆ ದಕ್ಕುವುದಿಲ್ಲ. ಗಾನವಿಯ ಅಪ್ಪ ಅಮ್ಮ ತೀರಿಕೊಂಡರೂ ಗಾನವಿಯನ್ನು ನಿಮ್ಮ ಬಳಿಯೇ ಉಳಿಸಿಕೊಂಡಿದ್ದೀರಿ ಎಂದು ಮಾತ್ರ ನಿಮ್ಮನ್ನು ಬಿಡುತ್ತಿದ್ದೇನೆ. ಇಲ್ಲದಿದ್ದರೆ ನೀವು ಗಾನವಿಗೆ ಕೊಟ್ಟ ಕಷ್ಟಗಳಿಗೆ ನಿಮ್ಮನ್ನು ಜೈಲಿಗೆ ಕಳುಹಿಸಿ ಮತ್ತೆ ಹೊರಗೆ ಬರದಂತೆ ಮಾಡುತ್ತಿದ್ದೆ. ಆದರೆ ಕೇವಲ ಪ್ರತಾಪ್ ಮುಖ ನೋಡಿ ಮಾತ್ರ ನಿಮ್ಮನ್ನು ಬಿಡುತ್ತಿದ್ದೇನೆ ಎಂದು ಕಠಿಣವಾಗಿ ಹೇಳಿ, ಇನ್ನೊಂದು ತಿಂಗಳಲ್ಲಿ ನೀವು ಇರುತ್ತಿರುವ ಮನೆಯನ್ನು ಖಾಲಿ ಮಾಡಬೇಕು. ಅದು ಕೂಡ ಗಾನವಿಯದ್ದೇ. ಇಲ್ಲದಿದ್ದರೆ ನೀವು ಮನೆಯಲ್ಲಿ ಇರುವುದಕ್ಕೆ ಬಾಡಿಗೆ ಕಟ್ಟಬೇಕು. ಅದನ್ನು ಬಿಟ್ಟು ಸುಮ್ಮನೆ ಉಚಿತವಾಗಿ ಇರುತ್ತೇನೆ ಎಂದರೆ ಮಾತ್ರ ನಾನು ಒಪ್ಪುವುದಿಲ್ಲ. ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಗೆ ದಬ್ಬುತ್ತೇನೆ ಎಂದಾಗ, ಅದೇನು ಯಜಮಾನರೇ, ಏಕಾಏಕಿ ಹಾಗೆ ಮಾಡಿದರೆ ನಮ್ಮ ಗತಿ ಏನು ಎಂದರೆ, ಗಾನವಿಯನ್ನು ಅವಳಿಗಿಂತ ದುಪ್ಪಟ್ಟು ವಯಸ್ಸಿನ ನಿನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿಕೊಡಬೇಕೆಂದುಕೊಂಡಾಗ ಅವಳ ಗತಿ ಏನಾಗುತ್ತದೆ ಎಂದು ನೀನು ಯೋಚಿಸಿದೆಯಾ? ಸಣ್ಣ ಹುಡುಗಿ ಎಂದು ನೋಡದೆ ತನ್ನ ಮನೆಯಲ್ಲೇ ಇದ್ದು ಅವಳ ಅನ್ನವೇ ತಿನ್ನುತ್ತಾ ಅವಳ ಕೈಯಲ್ಲೇ ಜೀತ ಮಾಡಿಸಿ ಅವಳನ್ನು ಕೆಲಸದವಳನ್ನಾಗಿ ಮಾಡಿದಾಗ ಅವಳ ಗತಿ ಏನಾಗುತ್ತದೆ ಎಂದು ನೀನು ಯೋಚಿಸಿದೆಯಾ? ನಮ್ಮ ಅಜ್ಜಿ ಬಂದು ಗಾನವಿಯನ್ನು ನನಗೆ ಕೊಟ್ಟು ಮದುವೆ ಮಾಡು ಎಂದು ಕೇಳಿದರೆ 50 ಲಕ್ಷ ತೆಗೆದುಕೊಂಡು ಒಪ್ಪಿಕೊಂಡು ಮತ್ತೆ ಅವಳು ಎಲ್ಲಿ ನನ್ನೊಂದಿಗೆ ಸಂತೋಷವಾಗಿ ಬದುಕುತ್ತಾಳೋ ಎಂದು ಅವಳ ಮೇಲೆ ಇಲ್ಲಸಲ್ಲದನ್ನು ಹೇಳಿ ನನ್ನ ದೃಷ್ಟಿಯಲ್ಲಿ ಅವಳನ್ನು ಕೆಟ್ಟವಳನ್ನಾಗಿ ಮಾಡಿದಾಗ ಅವಳ ಗತಿ ಏನಾಗುತ್ತದೆ ಎಂದು ನೀನು ಯೋಚಿಸಿದೆಯಾ ಎಂದು ಮುಷ್ಟಿ ಬಿಗಿದುಕೊಂಡು ಹೇಳುತ್ತಾ, ನೀವು ಗಾನವಿಗೆ ತೋರಿಸಿದ ನರಕಕ್ಕೆ ನಿಮ್ಮನ್ನು ಏನು ಮಾಡಿದರೂ ಪಾಪವಿಲ್ಲ. ನಿಮ್ಮ ಮೇಲೆ ನನಗಿರುವ ಕೋಪಕ್ಕೆ ನಿಮ್ಮನ್ನು ಅಡ್ಡಲಾಗಿ ಕತ್ತರಿಸಬೇಕು ಅನ್ನಿಸುತ್ತಿದೆ. ಆದರೆ ಪ್ರತಾಪ್ ಮುಖ ನೋಡಿಕೊಂಡು ನಿಮ್ಮನ್ನು ಏನೂ ಮಾಡದೆ ಸುಮ್ಮನಾಗುತ್ತಿದ್ದೇನೆ. ಇನ್ನಾದರೂ ಕಷ್ಟಪಟ್ಟು ಬದುಕಿ. ಅದನ್ನು ಬಿಟ್ಟು ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇನ್ನೊಮ್ಮೆ ಗಾನವಿಯ ತಂಟೆಗೆ ಬಂದರೆ ನನ್ನಲ್ಲಿರುವ ರಾಕ್ಷಸನನ್ನು ನೋಡುತ್ತೀರಿ. ಆಗ ಪ್ರತಾಪ್ ಬಗ್ಗೆಯೂ ಯೋಚಿಸುವುದಿಲ್ಲ. ಪ್ರತಾಪ್ ತಬ್ಬಲಿಯಾಗುತ್ತಾನೆ, ನೆನಪಿರಲಿ ಎಂದು ಫೋನ್ ಇಡುತ್ತಾನೆ ಆದಿ. ಇನ್ನು ಮಾಡುವುದೇನೂ ಇಲ್ಲದೆ ಕಾಲು ಎಳೆದುಕೊಂಡು ಮನೆಗೆ ಹೋಗಿ, ಸದ್ಯಕ್ಕೆ ಅರುಂಧತಿ ಅವರ ಕೊಟ್ಟ 50 ಲಕ್ಷ ಬೀರುದಲ್ಲೇ ಇದೆಯಲ್ಲ ಎಂದು ನೆನಪಾಗಿ ಅದರಿಂದ ಸ್ವಲ್ಪ ಕಾಲ ಕಳೆಯಬಹುದು ಎಂಬ ಯೋಚನೆ ಬಂದು ಬೀರು ತೆಗೆದು ನೋಡಿದ ಅವಳಿಗೆ ಅದರಲ್ಲಿ 1 ರೂಪಾಯಿ ಕೂಡ ಇಲ್ಲದೆ ಖಾಲಿ ಬೀರು ದರ್ಶನ ನೀಡುತ್ತದೆ. ಅಯ್ಯೋ, ನನ್ನ ದುಡ್ಡು, ಅಮ್ಮೋ, ನನ್ನ ದುಡ್ಡು ಏನಾಯಿತು? ಇಲ್ಲೇ ಇಟ್ಟಿದ್ದೆನಲ್ಲ, ಅಷ್ಟರಲ್ಲೇ ಹೇಗೆ ಮಾಯವಾಯಿತು ಎಂದು ಬಾಯಿ ಪಡೆದುಕೊಂಡು ಅಳುತ್ತಿದ್ದರೆ ಅಷ್ಟರಲ್ಲೇ ಮನೆಗೆ ಬಂದ ಶ್ರೀನು ವೇದಾಳ ಅಳುವನ್ನು ನೋಡಿ, ಏನಾಯಿತು, ಯಾಕೆ ಹಾಗೆ ಅಳ್ತಾ ಇದ್ದೀಯಾ ಎಂದು ಕೇಳುತ್ತಿದ್ದರೆ, ನನ್ನ 50 ಲಕ್ಷ ದುಡ್ಡು ಬೀರುದಲ್ಲೇ ಇಟ್ಟಿದ್ದೆನಲ್ಲ, ಈಗ ನೋಡಿದರೆ 1 ರೂಪಾಯಿ ಕೂಡ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಿರುವಾಗ ಶ್ರೀನು ಎಂಜಲು ನುಂಗುತ್ತಾ ವೇದ ಕಡೆ ನೋಡುತ್ತಾನೆ.
ಶ್ರೀನುವಿನ ವರ್ತನೆ ವಿಚಿತ್ರವೆನಿಸಿ ಆ ದುಡ್ಡನ್ನು ಅವನೇ ತೆಗೆದುಕೊಂಡಿದ್ದಾನೆ ಎಂದು ಅರ್ಥವಾಗಿ ಅವನ ಶರ್ಟ್ ಕಾಲರ್ ಹಿಡಿದುಕೊಂಡು ನನ್ನ ದುಡ್ಡು ಏನಾಯಿತು ಎಂದು ಜೋರಾಗಿ ನಿಲ್ಲಿಸಿ ಕೇಳುತ್ತಾಳೆ ವೇದ. ಶ್ರೀನು ವೇದಾಗೆ ಹೆದರುತ್ತಲೇ, ನಿನ್ನ ದುಡ್ಡೇನು ವೇದ? ಅದು ನಮ್ಮ ದುಡ್ಡು, ಅದಕ್ಕೆ ನಾನೇ ಅದನ್ನು ಖರ್ಚು ಮಾಡಿದೆ ಅನ್ನುತ್ತಿದ್ದರೆ, ಏನು 50 ಲಕ್ಷವನ್ನು 1 ರೂಪಾಯಿ ಇಲ್ಲದೆ ಖರ್ಚು ಮಾಡಿಬಿಟ್ಟೆಯಾ ಎಂದು ಕೇಳುತ್ತಿದ್ದರೆ, ಹೌದು ವೇದ ಎಂದಾಗ, ಯಾವುದಕ್ಕೆ ಖರ್ಚು ಮಾಡಿದೆ ಎಂದು ಧ್ವನಿ ಏರಿಸಿ ಕೇಳುತ್ತಾಳೆ. ಒಂದು ದಿನ ಇಸ್ಪೀಟ್ ಆಡಿದಾಗ 2 ಲಕ್ಷ ಹೋಯಿತು, ಅದನ್ನು ಮತ್ತೆ ಸಂಪಾದಿಸೋಣ ಎಂದು ಇನ್ನೆರಡು ಲಕ್ಷ ತೆಗೆದುಕೊಂಡೆ. ಹಾಗೆ ಪ್ರತಿದಿನ ದುಡ್ಡು ಹೋಯಿತೇ ಹೊರತು ವಾಪಸ್ ಬರಲಿಲ್ಲ. ಹಾಗೆ ಬೀರುದಲ್ಲಿದ್ದ ದುಡ್ಡೆಲ್ಲ ಖಾಲಿಯಾಯಿತು ಅನ್ನುತ್ತಾನೆ ಶ್ರೀನು. ಏನು 50 ಲಕ್ಷ ದುಡ್ಡನ್ನು ನಿನ್ನ ಇಸ್ಪೀಟ್ ಮತ್ತು ಜೂಜಾಟಕ್ಕೆ ಸುಟ್ಟು ಹಾಕಿದೆಯಾ ಎಂದು ಶ್ರೀನುವಿನ ಬೆನ್ನು ಊದಿಕೊಳ್ಳುವಂತೆ ಹೊಡೆಯುತ್ತಿದ್ದರೆ, ಹೌದು, ಆದರೂ ಅದು ನನ್ನ ದುಡ್ಡು ಕೂಡ. ಗಾನವಿ ನನ್ನ ಅಣ್ಣನ ಮಗಳು, ಅವಳು ಮದುವೆಯಾದರೆ ಬಂದ ದುಡ್ಡು ನನಗೂ ಸೇರಿದ್ದೇ ಆಗುತ್ತದಲ್ಲವಾ, ಅದಕ್ಕೆ ಅದನ್ನು ಖರ್ಚು ಮಾಡಿದೆ. ಅದನ್ನು ಬಿಟ್ಟು ನೀನೇನಾದರೂ ಅದರಲ್ಲಿ ಕಷ್ಟಪಟ್ಟು ಸಂಪಾದಿಸಿದೆಯಾ ನನ್ನನ್ನು ಕೇಳುವುದಕ್ಕೆ? ಅಷ್ಟೇ ಎಂದು ಕೋಪದಿಂದ ಶ್ರೀನು ಕೂಡ ಅನ್ನುತ್ತಿದ್ದರೆ, ಅಯ್ಯೋ ಅಯ್ಯೋ, ಎಷ್ಟು ಘೋರ ಮಾಡಿದೆ ಎಂದು ಕೆಲಸ ಮಾಡಿದೆ, ಎಂಥ ಕೆಲಸ ಮಾಡಿದೆ, ಈಗ ಏನು ಮಾಡಬೇಕು ಭಗವಂತ ಎಂದು ಅಳುತ್ತಿದ್ದರೆ, ಏನಾಯಿತು ವೇದ ಎಂದು ಮತ್ತೆ ಕೇಳುತ್ತಾನೆ. ಆ ಗಾನವಿಯ ಗಂಡ ಏಕಾಏಕಿ ನಮಗೆ ಬರುತ್ತಿದ್ದ ಗೇಣಿಯ ದುಡ್ಡನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದಾನೆ. ಆ ಜಮೀನು ತನ್ನ ಹೆಂಡತಿಯದ್ದು, ಹಾಗಾಗಿ ಆ ದುಡ್ಡು ತನಗೆ ಸೇರಬೇಕು ಎಂದು ಆ ದುಡ್ಡನ್ನು ನಮಗೆ ಕೊಡದಂತೆ ಮಾಡಿದ್ದಾನೆ ಅಂದಾಗ, ಏನು ಎಂದು ಶ್ರೀನು ದಂಗಾಗುತ್ತಿದ್ದರೆ, ಅಷ್ಟೇ ಅಲ್ಲ, ಇದೇನು ನ್ಯಾಯ ಎಂದು ನಾನು ಫೋನ್ ಮಾಡಿ ಕೇಳಿದರೆ, ಈಗ ಇರುವ ಮನೆಯನ್ನು ಖಾಲಿ ಮಾಡಬೇಕು ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾನೆ. ಈಗ ಹೇಗೆ ಬದುಕುವುದು? ಇದ್ದ ದುಡ್ಡನ್ನು ನೀನು ಖಾಲಿ ಮಾಡಿಬಿಟ್ಟೆ ಎಂದರೆ, ಅದೇನು ಯಜಮಾನರು ಹಾಗೆ ಯಾಕೆ ಅನ್ನುತ್ತಾರೆ ಅಂದಾಗ, ಏನು ಅವೆಲ್ಲ ನನಗೆ ಗೊತ್ತಿಲ್ಲ, ಇನ್ಮುಂದೆ ಜಮೀನಿನ ಗೇಣಿ ದುಡ್ಡು ನಮಗೆ ಬರುವುದಿಲ್ಲ, ಹಾಗೆಯೇ 1 ತಿಂಗಳಲ್ಲಿ ಈ ಮನೆಯನ್ನು ಖಾಲಿ ಮಾಡಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳುತ್ತಿದ್ದಾನೆ. ಹಾಗಾದರೆ ಈಗ ಏನು ಮಾಡಬೇಕು ವೇದ ಎಂದು ಕೇಳುತ್ತಿದ್ದರೆ, ನೀನು ಜಮೀನಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು, ಇಲ್ಲದಿದ್ದರೆ ಈ ಮನೆ ನಡೆಯುವುದಿಲ್ಲ. ಅಷ್ಟೇ ಅಲ್ಲ ಪ್ರತಾಪ್, ಓದು ಕೂಡ ನಿಂತು ಹೋಗುತ್ತದೆ. ಇವತ್ತಿನಿಂದ ನೀನು ಕೆಲಸ ಮಾಡಿ ದುಡ್ಡು ತರದಿದ್ದರೆ ಪ್ರತಿದಿನ ನಿನಗೆ ಬರೆ ಎಳೆಯುತ್ತೇನೆ ಎಂದು ಜೋರಾಗಿ ಹೇಳುತ್ತಾಳೆ ವೇದ. ಇದರಿಂದ ಅವಳಿಗೆ ಹೆದರಿ ಮನೆಯಲ್ಲಿದ್ದ ದುಡ್ಡೆಲ್ಲ ಖಾಲಿಯಾದುದರಿಂದ ಮಾರನೇ ದಿನದಿಂದಲೇ ಜಮೀನಿನ ಕೆಲಸಕ್ಕೆ ಹೋಗುತ್ತಾನೆ ಶ್ರೀನು. ವೇದಾಗೂ ಬುದ್ಧಿ ಬಂದು ಮನೆಯ ಕೆಲಸ, ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಮನೆಯ ಹಿತ್ತಲಲ್ಲೇ ಬೇಕಾದ ತರಕಾರಿಗಳನ್ನೆಲ್ಲ ಬೆಳೆಯುತ್ತಿದ್ದರೆ, ಶ್ರೀನು ತರುವ ಕೂಲಿ ದುಡ್ಡಿನಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿರುತ್ತಾರೆ. ಅದರಲ್ಲಿ ಬಂದ ಬದಲಾವಣೆಯನ್ನು ಗಮನಿಸಿದ ಆದಿ ಪ್ರತಾಪ್ನನ್ನು ಹೈದರಾಬಾದ್ಗೆ ಕರೆಸಿಕೊಂಡು ಒಂದು ಒಳ್ಳೆಯ ಶಾಲೆಯಲ್ಲಿ ಸೇರಿಸಿ ಅಲ್ಲೇ ಹಾಸ್ಟೆಲ್ನಲ್ಲಿ ಇರಿಸುತ್ತಾನೆ. ಅಷ್ಟೇ ಅಲ್ಲ, ಅವನ ಓದಿಗೆ ಆಗುವ ಖರ್ಚನ್ನೆಲ್ಲ ತಾನೇ ಭರಿಸುತ್ತಾನೆ. ಆದಿ ತನಗಾಗಿ ಅಷ್ಟೆಲ್ಲ ಮಾಡುತ್ತಿದ್ದರೆ, ಭಾವ ಇವೆಲ್ಲ ಯಾಕೆ ಎಂದು ಪ್ರತಾಪ್ ಕೇಳುತ್ತಿದ್ದರೆ, ಗಾನವಿಗೆ ನೀನೆಂದರೆ ತುಂಬ ಇಷ್ಟ ಪ್ರತಾಪ್, ನೀನು ಚೆನ್ನಾಗಿ ಓದಿಕೊಂಡು ಒಳ್ಳೆಯ ಪ್ರಭಾವಿ ವ್ಯಕ್ತಿಯಾಗಬೇಕು ಎಂಬುದು ಅವಳ ಆಸೆ. ನಿಮ್ಮ ಅಕ್ಕನ ಆಸೆಗಳನ್ನು ಈಡೇರಿಸುವೆಯಾ ಎಂದು ಕೇಳುತ್ತಿದ್ದರೆ, ಕಣ್ಣೀರಿನಿಂದ ಗಾನವಿಯನ್ನು ನೆನಪಿಸಿಕೊಂಡು, ಹಾಗೆಯೇ ಆಗಲಿ ಭಾವ, ಅಕ್ಕನ ಕೋರಿಕೆಯನ್ನು ನಾನು ಖಂಡಿತ ಈಡೇರಿಸುತ್ತೇನೆ ಎಂದು ಹೇಳುತ್ತಾ ಅಲ್ಲಿ ಶಾಲೆಯಲ್ಲಿ ಸೇರಿ ಹಾಸ್ಟೆಲ್ನಲ್ಲಿ ಇರಲು ಒಪ್ಪಿಕೊಳ್ಳುತ್ತಾನೆ ಪ್ರತಾಪ್. ಅಕ್ಕ ತುಂಬ ಒಳ್ಳೆಯವಳು ಭಾವ, ಸಣ್ಣ ವಯಸ್ಸಿನಿಂದಲೂ ತುಂಬ ಕಷ್ಟಪಟ್ಟಿದ್ದಾಳೆ, ಅವಳಿಗೆ ಯಾವ ಕಷ್ಟವೂ ಬರದಂತೆ ನೋಡಿಕೊಳ್ಳಿ ಅನ್ನುತ್ತಿದ್ದರೆ, ಸಣ್ಣದಾಗಿ ನಕ್ಕು ಗಾನವಿ ಎಂದರೆ ಪ್ರತಾಪ್ಗೆ ಎಷ್ಟು ಪ್ರೀತಿ ಇದೆ ಎಂದು ಅರ್ಥವಾಗಿ ಅವನ ತಲೆ ಸವರಿ, ನಿಮ್ಮ ಅಕ್ಕನನ್ನು ನಾನು ನೋಡಿಕೊಳ್ಳುತ್ತೇನೆ, ಆದರೆ ನೀನು ಚೆನ್ನಾಗಿ ಓದು ಎಂದು ಪ್ರತಾಪ್ನನ್ನು ಶಾಲೆಯಲ್ಲಿ ಸೇರಿಸುತ್ತಾನೆ ಆದಿ. ಮನೆಗೆ ಬಂದ ನಂತರ ಪ್ರತಾಪ್ನನ್ನು ಶಾಲೆಯಲ್ಲಿ ಸೇರಿಸಿದೆ ಎಂದು ಹೇಳಿ ಕೆಲವು ಪೇಪರ್ಗಳನ್ನು ಗಾನವಿಯ ಮುಂದಿಟ್ಟು ಅದರಲ್ಲಿ ಸಹಿ ಮಾಡಲು ಹೇಳುತ್ತಾನೆ ಆದಿ. ಕನಿಷ್ಠ ಆ ಪೇಪರ್ಗಳು ಏನು ಎಂದು ನೋಡದೆ ಸಹಿ ಮಾಡಿದ ಗಾನವಿಯನ್ನು ನೋಡಿ, ಏನೇ, ನಾನು ಎಲ್ಲಿ ಸಹಿ ಮಾಡು ಅಂದರೆ ಅಲ್ಲಿ ಸಹಿ ಮಾಡುವುದೇನಾ, ಯಾಕೆ ಏನು ಎಂದು ಕೇಳುವುದೇ ಇಲ್ಲವಾ ಅನ್ನುತ್ತಿದ್ದರೆ, ನಿಮ್ಮ ಮೇಲೆ ನನಗೆ ತುಂಬ ನಂಬಿಕೆ ಇದೆ ರೀ, ನನಗೆ ನಷ್ಟ ಉಂಟು ಮಾಡುವ ಕೆಲಸವನ್ನು ನೀವೇನು ಮಾಡುವುದಿಲ್ಲವಲ್ಲ, ಅದಕ್ಕೆ ಹಾಗೆ ಸಹಿ ಮಾಡಿದೆ ಎಂದ ಕೂಡಲೇ
ಗಾನವಿಯನ್ನು ಒಮ್ಮೆ ಅಪ್ಪಿಕೊಂಡು ನಿನ್ನ ಹೆಸರಿನಲ್ಲಿರುವ ಆಸ್ತಿ ಮನೆ ಎಲ್ಲವನ್ನು ಪ್ರತಾಪ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡುತ್ತಿದ್ದೇನೆ ಗಾನವಿ ಎಂದ ಕೂಡಲೇ ಕಣ್ಣೀರಿನೊಂದಿಗೆ ಆದಿ ಕಡೆ ನೋಡುತ್ತಾ, ನಿಜವಾಗಿಯೂ ನೀವೆಷ್ಟು ಒಳ್ಳೆಯವರು. ಪ್ರತಾಪ್ ಬಗ್ಗೆ ನಾನು ಯಾವಾಗಲೂ ಚಿಂತಿಸುತ್ತಿದ್ದೆ. ಇಂದು ನೀವು ತೆಗೆದುಕೊಂಡ ನಿರ್ಧಾರದಿಂದ ಇನ್ನು ನನಗೆ ಅವನ ಬಗ್ಗೆ ಯಾವ ಚಿಂತೆಯೂ ಇಲ್ಲ. ಅವನ ಬಗ್ಗೆ ಯೋಚಿಸಲು ನೀವಿದ್ದೀರಿ ಎಂದು ಹೇಳುತ್ತಾ ಆದಿಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಗಾನವಿಯ ಹಣೆ ಮೇಲೆ ಮುತ್ತಿಟ್ಟು ಮತ್ತೊಮ್ಮೆ ಗಾನವಿಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾನೆ ಆದಿ. ಇನ್ನು ನೀನು ಬೇಸರ ಪಡಬಾರದು ಸರಿನಾ? ಗಾನವಿ, ಸರಿನಾ ಎಂದು ಹೇಳುತ್ತಾ ಗಾನವಿಯನ್ನು ದೂರ ಸರಿಸಿ, ಹೋಗಿ ಡಿನ್ನರ್ ತೆಗೆದುಕೊಂಡು ಬಾ ಎಂದರೆ ಸರಿ ಎಂದು ಕೆಳಗೆ ಹೋಗುತ್ತಾಳೆ ಗಾನವಿ. ಹಾಗೆ ಗಾನವಿಯ ಜೀವನ ಸಂತೋಷವಾಗಿ ಸಾಗುತ್ತಿರುತ್ತದೆ. ಹಾಗೆ ಒಂದು ದಿನ ಏಕಾಏಕಿ ಆಫೀಸ್ನಿಂದ ಮನೆಗೆ ಬಂದ ಆದಿ ಹಾಲ್ನಲ್ಲೇ ಸೋಫಾದಲ್ಲಿ ಕುಳಿತು, ಕಾಫಿ ತೆಗೆದುಕೊಂಡು ಬಾ ಗಾನವಿ ಎಂದ ಕೂಡಲೇ ಸರಿ ಎಂದು ಕಿಚನ್ಗೆ ಹೋಗುತ್ತಾಳೆ ಗಾನವಿ. ಆದಿಗೆ ಕಾಫಿ ಕಲೆಸಿಕೊಂಡು ಬರುವಾಗ ಏಕಾಏಕಿ ಕಣ್ಣು ಕತ್ತಲೆ ಬಂದಂತೆ ಅನ್ನಿಸಿದರೆ ತೂರಾಡಿ ಬೀಳ ಹೋಗಿ ಗಟ್ಟಿಯಾಗಿ ಗೋಡೆಯನ್ನು ಹಿಡಿದುಕೊಂಡು ಒಮ್ಮೆ ತಲೆ ಕೊಡವಿಕೊಂಡು ಆದಿಗೆ ಕಾಫಿ ಕಪ್ ತಂದು ಕೊಡುತ್ತಾಳೆ. ಕಾಫಿ ಕುಡಿದ ನಂತರ ಯಾವುದೋ ಫೈಲ್ ಅರ್ಜೆಂಟ್ ಅವಶ್ಯಕತೆ ಬಿದ್ದು ಮೇಲಕ್ಕೆ ಹೋಗುತ್ತಾನೆ ಆದಿ. ಆದಿಗೆ ಏನಾದರೂ ಅವಶ್ಯಕತೆ ಇದೆಯೇನೋ ಎಂದು ತಾನು ಮೇಲಕ್ಕೆ ಹೋಗುತ್ತಾಳೆ ಗಾನವಿ. ಆದಿ ಕಬೋರ್ಡ್ನಲ್ಲಿ ತನಗೆ ಬೇಕಾದ ಫೈಲ್ಗಾಗಿ ಹುಡುಕುತ್ತಾ ತನಗೆ ಬೇಕಾದ ಫೈಲ್ ಸಿಕ್ಕ ಕೂಡಲೇ ಅದನ್ನು ತೆಗೆದುಕೊಂಡು ಹಿಂತಿರುಗಿ ನೋಡುವಷ್ಟರಲ್ಲಿ ಗಾನವಿಗೆ ಮತ್ತೊಮ್ಮೆ ಕಣ್ಣು ಕತ್ತಲೆ ಬಂದು ಕೆಳಗೆ ಬೀಳುವಂತೆ ಕಾಣಿಸುತ್ತಾಳೆ. ಆದಿ ತಕ್ಷಣ ಓಡಿ ಬಂದು ತನ್ನೆರಡು ಕೈಗಳಲ್ಲಿ ಗಾನವಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಏನಾಯಿತು ಗಾನವಿ ಎಂದು ಕೇಳುತ್ತಿದ್ದರೆ ಗಾನವಿ ಏನೂ ಹೇಳದೆ ಅವನ ಕೈಯಲ್ಲೇ ಪ್ರಜ್ಞೆ ತಪ್ಪುತ್ತಾಳೆ. ಆದಿ ಗಾನವಿಯನ್ನು ತನ್ನೆರಡು ಕೈಗಳಿಂದ ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿ, ಗಾನವಿ ಗಾನವಿ ಎನ್ನುತ್ತಾ ಕಂಗಾಲಾಗಿ ಅವಳ ಎರಡು ಕೆನ್ನೆಗಳನ್ನು ತಟ್ಟುತ್ತಿದ್ದರೂ ಕೂಡ ಗಾನವಿಗೆ ಪ್ರಜ್ಞೆ ಬರುವುದಿಲ್ಲ. ಯಾವ ವಿಚಾರಕ್ಕೂ ಹೆದರದ ಆದಿಗೆ ಗಾನವಿ ಹಾಗೆ ಪ್ರಜ್ಞೆ ತಪ್ಪಿದ್ದರಿಂದ ಭಯ ಉಂಟಾಗಿ ತಕ್ಷಣ ಅವರ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡುತ್ತಾನೆ. ಈ ಕಥೆ ಇನ್ನೂ ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.